ನಿಮಗೆ ಈ ತರ ಸ್ಟುಡಿಯೋ ಕಟ್ಟಬೇಕು ಅನ್ನೋ ವಿಚಾರ ಇದೆಯಲ್ಲ, ಒಂದು ಒಳ್ಳೆ ಸಿನಿಮಾ ಪ್ರೇಕ್ಷಕನ ಅಥವಾ ನಿಮಗೆ ಏನಾದ್ರೂ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಈ ತರದ್ ಇದೆಯಾ? ಬಿಸ್ನೆಸ್ ಮೈಂಡ್ ಚಿಕ್ಕ ವಯಸ್ಸಿಂದ ನಾನು ಕನ್ಸಿದ್ದು ಫಿಲ್ಮ್ ಮೇಕರ್ ಆಗ್ಬೇಕಂತ. ಯಾವ ಊರು ನಿಮ್ದು? ಚನ್ನಪಟ್ಟಣ. ಅದ ಸಾಧಕರ ಊರು ಸರ್, ಅದು ಗೊಂಬೆಗಳ ಊರು, ಕಲಾವಿದ್ರ ಊರು. ಅರೆ ಡೈರೆಕ್ಟರ್ ಆಗ್ಬೇಕು ಅನ್ನೋ ದೊಡ್ಡ ಇನ್ಸ್ಪಿರೇಷನ್ ಶಂಕರ್ ನಾಗ್ ಸರ್. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಒಬ್ಬ ಕನಸುಗಾರ, ಒಬ್ಬ ಯುವ ಕನಸುಗಾರ, ಅದರಲ್ಲೂ ಈ 90s ಕಿಡ್ ಇದ್ದಾರಲ್ಲ, ಅವ್ರಿಗೆ ಗೊತ್ತಿರೋಷ್ಟು ಕಷ್ಟ ನಷ್ಟ ಇವತ್ತಿನ ಜನರೇಷನ್ಗೆ ಅಷ್ಟೊತ್ತಾಗಲ್ಲ. ಅವರು ಸಹಿಸುವಷ್ಟು ಹೊರೆ ಯಾರು ಕೂಡ ಹೊರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಒಬ್ಬ 90s ಕಿಡ್ ಅನ್ನ ಮಾತನಾಡಿಸೋದಕ್ಕೆ ನಾನು ಇಲ್ಲಿ ಬಂದು ಕೂತಿದ್ದೇನೆ, ಅವರ ಸ್ಟುಡಿಯೋದಲ್ಲೇ. ಈ ಸ್ಟುಡಿಯೋದ ಹೆಸರು 90s ಸ್ಟುಡಿಯೋ ಅಂತ. ಈ ಸ್ಟುಡಿಯೋ ನೋಡಿದಾಗ ಗುರು 3 BHK ಮನೆ, ಅದಕ್ಕಿಂತ ಸಣ್ಣದು. ಇದ್ರಲ್ಲಿ ಏನು ಗುರು, ಇಂಥ ಮನೆ ಇದ್ರೆ ಸಾಕು, ಸುಮ್ಮನೆ ಸೆಟ್ಲ್ ಆಗ್ಬಿಡೋಣ ಅಂತ ಅಂದ್ರೆ, ನಾನು ಸೆಟ್ಲ್ ಆಗೋದು ಮುಖ್ಯ ಅಲ್ಲ, ನನ್ನಿಂದ 4 ಜನ ಸೆಟ್ಲ್ ಆಗ್ಬೇಕು, ನನ್ನಿಂದ 10 ಕನಸುಗಳು ನನಸಾಗ್ಬೇಕು. ನಾನು ಆ ಕನಸು ಈಡೇರಿಸ್ಕೊಂತೀನೋ ಇಲ್ಲೋ ಗೊತ್ತಿಲ್ಲ. ಇವತ್ತಿನ ಯುವ ಪಡೆ ಅಥವಾ ಕನಸು ಕಾಣುವ ಕಣ್ಣುಗಳಿಗೆ ನಾವೊಂದು ಬೆಳಕಾಗಬೇಕು ಅಂತ ಹೇಳಿ ಈ ಸ್ಟುಡಿಯೋವನ್ನು ಅವ್ರು ಕಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವ್ರ ಬಗ್ಗೆ ನಮಗೆ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ನಾನಿಲ್ಲಿ ಬಂದು ಕೂತಿದ್ದೇನೆ. ಅವ್ರನ್ನ ಮಾತಾಡ್ಸೋಕೆ ಮುಂಚೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಅಥವಾ ಚಂದನ ವನ ಸ್ಯಾಂಡಲ್ವುಡ್ ಚಿತ್ರರಂಗದಲ್ಲಿ ಸ್ಟುಡಿಯೋ ಅನ್ನೋ ಒಂದು ಕಾನ್ಸೆಪ್ಟ್ ತರೋದಕ್ಕೆ ಎಷ್ಟೆಲ್ಲ ಮಹನೀಯರು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ. ಮರೆಯಲಾಗದ ಮಾಣಿಕ್ಯ, ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಇಲ್ಲೊಂದು ರೆಕಾರ್ಡಿಂಗ್ ಸ್ಟುಡಿಯೋ ಕಟ್ಟಬೇಕು, ಇಲ್ಲೂ ಒಂದು ಸ್ಟುಡಿಯೋ ಕಟ್ಟಬೇಕು ಅಂತೇಳಿ ಅವತ್ತು ಪಾದರಸ ತರ ಓಡಾಡಿದ್ರು. ಅದಕ್ಕಿಂತ ಮುಂಚೆ ಅಥವಾ ಅದೇ ಸಮಕಾಲೀನ ಅಂತೂ ಹೇಳಬಹುದು, ಬಾಲಣ್ಣ ಒಂದು ಸ್ಟುಡಿಯೋ ಕಟ್ಟಬೇಕು, ಚೆನ್ನೈಯಲ್ಲಿ ನನಗೆ ಗೇಟ್ ಮುಂದೆ ನಿಲ್ಸಿದ್ರು, ನಾನು ಒಳಗೆ ಹೋಗ್ಬೇಕು, ನನ್ನ ಊರಿಗೆ ಇವರೆಲ್ಲ ಬಂದು ನಿಲ್ಬೇಕು, ಕೆಲಸ ಮಾಡ್ಬೇಕು ಅಂತ ಹೇಳಿ ಸ್ಟುಡಿಯೋ ಕಟ್ಟಿದ್ರಲ್ಲ. ಎಷ್ಟೆಲ್ಲ ಕಷ್ಟದ ಸಮಯ ಅದು. ಅವತ್ತಿಂದ ಇವತ್ತಿನ ತನಕ ಸ್ಟುಡಿಯೋ ಕಟ್ಟಿದವರ ಪರಿಸ್ಥಿತಿ ಕಷ್ಟದಲ್ಲೇ ನಡೀತಿದೆ. ಆದ್ರೂ ಆ ಕಷ್ಟದಲ್ಲಿ ಅವ್ರಿಗೊಂದು ಇಷ್ಟ ಕಾಣ್ತಾ ಇದೆ. ಆ ಕಷ್ಟ ಮತ್ತು ಇಷ್ಟವನ್ನ ಕಾಣ್ತಿರುವ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಹೆಸರಾಂತ ಸ್ಟುಡಿಯೋ ಕಂಠೀರವ ಅಂತ, ಹಾಗಾಗಿ ಅವರನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಜೊತೆಗೆ 90s ಸ್ಟುಡಿಯೋನ ಫೌಂಡರ್ ಆದಂತಹ ಪ್ರಸಾದ್ ಕಂಠೀರವ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಎಡಿಟ್ ಮಾಡ್ತಾ ಇದ್ರಿ? ಒಂದು ಚಿಕ್ಕ ಪಾಡ್ಕಾಸ್ಟ್ ಇತ್ತು, ಎಡಿಟ್ ಮಾಡ್ತಿದ್ವಿ. ವೆಲ್ಕಮ್ ಟು ಅವರ್ 90s ಸ್ಟುಡಿಯೋ ಸರ್. ನೋಡಿ, ನಿಮಗೂ ಕೂಡ ಸ್ವಾಗತ ಸರ್. ಖುಷಿ ಆಯ್ತು ಇದನ್ನೆಲ್ಲ ನೋಡಿ. ನನಗೆ ತಡಿ ಮಾತಾಡ್ಸೋಣ, ನಮ್ಗೆಲ್ಲ ಇಂಥವೆಲ್ಲ ಮಾಡಕ್ ಆಗ್ಲಿಲ್ಲ. ನಿಮ್ಮನ್ನ ನೋಡಿ ಒಂದಷ್ಟು ದಾರಿ ಕಾಣುತ್ತೇನೋ, ಒಂದು ಒಳ್ಳೆ NH ಹೈವೇ ಅಂತಾರಲ್ಲ, ಆ ಹೈವೇಲಿ ಇದ್ದಂಗೆ ಕಾಣ್ತಾ ಇದ್ದೀರಿ ನೀವು. ಬಟ್ ಆದ್ರೆ ಒಂದು ಸ್ಟುಡಿಯೋ ಕಟ್ಟೋದು, 10 ಜನಕ್ಕೆ ಕೆಲಸ ಕೊಡೋದು, 100 ಜನರ ಕನಸು ಈಡೇರಿಸೋದು, ಲಕ್ಷಾಂತರ ಜನರ ಮನೋರಂಜನೆ ಹಸಿವನ್ನು ನೀಗಿಸೋದಿದೆಯಲ್ಲ, ತುಂಬಾ ಕಷ್ಟದ ವಿಷಯ. ನಿಮ್ದೇ ಸ್ಟುಡಿಯೋ ಸರ್, ಯಾವಾಗ ಬೇಕಾದ್ರೂ ಬರ್ಬೋದು. ಡೈಲಾಗ್ ಸೂಪರ್. ಹೇಳಿ ಸರ್, ಏನು 90s ಸ್ಟುಡಿಯೋ ಅಂದ್ರೆ ಇವಾಗ ಇಂಟ್ರೋಲಿ ಹೇಳ್ತಿದ್ರಲ್ಲ, ನಾನು ಎಲ್ಲೂ ಕೂಡ ಅದು ಎಕ್ಸ್ಪ್ರೆಸ್ ಮಾಡಿಲ್ಲ. ಸಂಕೇತ್ ಸ್ಟುಡಿಯೋ ಮಾಡುವಾಗ ಶಂಕರ್ ನಾಗ್ ಸರ್ದು ಅಂದ್ರೆ ಆ ಪ್ರೋಸೆಸ್ ಮತ್ತೆ ಅದು ಐಡಿಯಾಲಜಿ ಇತ್ತಲ್ಲ, ಅದೇ ಐಡಿಯಾಲಜಿ ನಾನು ಈ ಸ್ಟುಡಿಯೋ ಬಿಲ್ಡ್ ಮಾಡಬೇಕಿದ್ರೆ ಎಲ್ಲ ಸೆಕ್ಟರ್ಸ್ ಇಡೋಕೆ ಸ್ಫೂರ್ತಿಯಾಗಿದ್ದ. ಅಂದ್ರೆ ನಾನು ಯಾರ ಮುಂದೆ ಇದೆಲ್ಲ ಎಕ್ಸ್ಪ್ರೆಸ್ಸೇ ಮಾಡಿಲ್ಲ. ಇವಾಗ ನೀವು ಹೇಳಬೇಕಿದ್ರೆ ಅದು ನೆನಪಾಗ್ತಿತ್ತು ನನಗೆ. ಅಂದ್ರೆ ಈ ಸ್ಟುಡಿಯೋ ಕಟ್ಟಬೇಕಿದ್ರೆ ನೀವೆಲ್ಲ ಕಷ್ಟ ನಷ್ಟಗಳೆಲ್ಲ ಇದ್ದೇ ಕಟ್ಟಿರೋದು. ಇದು ಆಕ್ಚುಲಿ ನನ್ನ ಅದೊಂದು ಇಟ್ಟಿಗೆ ಕಣ್ರಿ, ಕಷ್ಟ ಮತ್ತು ನಷ್ಟ, ಸಿಮೆಂಟ್ ಮತ್ತು ಇಟ್ಟಿಗೆ ಇದ್ದಂಗೆ. ಅಂದ್ರೆ ಇದು ಆಕ್ಚುಲಿ ಫಸ್ಟ್ ನನ್ನ ಮನೆ ಸರ್ ಇದು. ಅಂದ್ರೆ ನಾನು ಮೊದಲೊಂದು ಸ್ಟುಡಿಯೋ ಮಾಡಿ ಅದೊಂದು ಪಾರ್ಟ್ನರ್ಶಿಪ್ ಕ್ರೈಸಿಸ್ ಎಲ್ಲ ಬಂದು ಇಶ್ಯೂ ಆದಾಗ, ಅಂದ್ರೆ ಡಬ್ಬಿಂಗ್ ಸ್ಟುಡಿಯೋ ಏನಿದೆಯಲ್ಲ, ಅದು ಆಕ್ಚುಲಿ ನನ್ನ ಬೆಡ್ರೂಮ್. ಅದು ಅಲ್ಲಿ ಮಲಗಿ ಯೋಚನೆ ಮಾಡ್ತಿದ್ದೆ, ತುಂಬಾ ಬ್ಲ್ಯಾಂಕ್ ಆಗಿದೆ. ಒಂದು ಡಿಸ್ಪ್ಯೂಟ್ ಅಥವಾ ಒಂದು ಈ ಥರದೊಂದು ಫ್ರಿಕ್ಷನ್ ತುಂಬಾ ದಿನ ಮೆಂಟಲಿ ಡಿಸ್ಟರ್ಬ್ ಮಾಡುತ್ತಲ್ಲ, ಆ ದಿನ ಮಲಗಿ 4 ಗೋಡೆ ಮಧ್ಯೆ ಸೇರ್ಕೊಂಡಾಗ ಯಾರಿಗೂ ಹೇಳಕ್ ಹೋಗೋದಿಲ್ಲ ಸರ್. ಅಂದ್ರೆ ಅದು ಮೊದಲು ಬರೀ ಡಬ್ಬಿಂಗ್ ಸ್ಟುಡಿಯೋ ಅಷ್ಟೇ ಇತ್ತು. ಡಬ್ಬಿಂಗ್ ಸ್ಟುಡಿಯೋ ಓಪನ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗಿ ಕಂಟಿನ್ಯೂಸ್ ಕಾಲ್ ಬರ್ತಿದೆ. ಅಂದ್ರೆ ನಮ್ದೊಂದು 2 hours ಡಬ್ಬಿಂಗ್ ಇದೆ, 5 hours ಡಬ್ಬಿಂಗ್ ಇದೆ, ಅದು ನಮ್ದೊಂದು ಶಾರ್ಟ್ ಫಿಲ್ಮ್ ಇದೆ ಅಂತೆಲ್ಲ. ನಾನು ಯಾರಿಗೂ ಹೇಳೋಕ್ಕಾಗ್ತಿಲ್ಲ. ಓಕೆ, ಸ್ಟುಡಿಯೋ ಬಿಸಿ ಇದೆ, ಮತ್ತೆ ಹೇಳ್ತೀನಿ ಅಂತ ಮುಂದೆ ಆಗ್ತಿದ್ದು. ನಿಯರ್ ಟು ಆಲ್ಮೋಸ್ಟ್ ಒಂದು 2 to 3 months ಅದೇ ಫ್ಲೋ ಅಲ್ಲಿ ಸುಮ್ಮನೆ ಕವರ್ ಮಾಡಿ ಅಂದರೆ ಸಂಭಾಳಿಸ್ತಿರೋ ಥರನೇ ಆಗಿತ್ತು.
ನಾನು ಮಲಗಿರುವಾಗ ಓಕೆ ಈ ಮನೆಯೇ ಸ್ಟುಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲಿ ಬರೀ ಡಬ್ಬಿಂಗ್ ಸ್ಟುಡಿಯೋ ಇತ್ತಲ್ಲ, ಅದೊಂದು ಹಠ ಸ್ಟಾರ್ಟ್ ಆಗುತ್ತಲ್ಲ. ಓಕೆ, ಅಲ್ಲಿ ಅಂದರೆ ಬರೀ ಡಬ್ಬಿಂಗ್ ಸ್ಟುಡಿಯೋ ಇದ್ದು ಈ ಥರದೊಂದು ಫ್ರಿಕ್ಷನ್ ಆಗಿದೆ. ನಂಬಿರೋರು ಕೈ ಬಿಟ್ಟಿದ್ದಾರೆ, ಅಂದರೆ ಕೈ ಕೊಟ್ಟಿರೋದು ಬಿಟ್ಟಿರೋದಲ್ಲ. ಓಕೆ, ಈ ಸ್ಟುಡಿಯೋ ಅಂಡರಲ್ಲಿ ಎಲ್ಲನೂ ಮಾಡೋಣ ಅಂತ ಕೂತು ನಮ್ಮ ಓನರ್ನ ಕರೆದು ಇಲ್ಲಿ ಸ್ಟುಡಿಯೋ ಕಟ್ತೀನಿ. ಅವ್ರು ಫುಲ್ ಸಪೋರ್ಟ್ ಇತ್ತು. ಆ ನಂತರ ಡಬ್ಬಿಂಗ್, ಎಡಿಟಿಂಗ್, ಅಂದರೆ ಡಬ್ಬಿಂಗ್ ಸೆಕ್ಟರಲ್ಲಿ ಡಬ್ಬಿಂಗು, ರೆಕಾರ್ಡಿಂಗು, ಮಾಸ್ಟರಿಂಗ್, ಮಿಕ್ಸಿಂಗು, ಮ್ಯೂಸಿಕ್ ಕಂಪೋಸಿಷನ್, ಇಲ್ಲ ಇವಾಗಿದೆ ಇಲ್ಲೇ ಇದೆ. ಇದ್ರ ಮೇಲೆ ತುಂಬ ರಿಸರ್ಚ್ ಮಾಡಿದ್ದೀನಿ ಸರ್. ಎಡಿಟಿಂಗ್ ಸೆಕ್ಟರ್ ಅಂತ ಬಂದರೆ ಎಡಿಟಿಂಗ್, VFX, ಅಂದರೆ ಪೋಸ್ಟ್, ಸ್ಪೆಷಲ್ ಎಫೆಕ್ಟ್ಸ್, ಗ್ರೇಡ್, ಅಷ್ಟು ಇದೆ. ಇದೆಲ್ಲ ಇರಬೇಕಿದ್ರೆ ಸರ್, ಅಂದರೆ ಪ್ರಮೋಷನಲ್ ಆ್ಯಕ್ಟಿವಿಟಿಗೆ ಒಂದು ಸೆಕ್ಟರ್ ಬೇಕಿತ್ತಲ್ಲ, ಅದಕ್ಕೆ ಅಂದರೆ ಪಾಡ್ಕಾಸ್ಟ್ ಸೆಟಪ್ನ ಸೆಟ್ ಮಾಡಿದ್ದು. ಇನಿಷಿಯಲಿ ನಮ್ಮ 90 ಸ್ಟುಡಿಯೋ ಎಲ್ಲ ಓಪನ್ ಆದಾಗ ಅಂದರೆ ಇದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್, ಅಂದರೆ ನನ್ನ ಸೇವಿಂಗ್ಸು ಜೊತೆಲಿ ಸ್ವಲ್ಪ EMIಗಳು ಎಲ್ಲ ಕನ್ವರ್ಟ್ ಮಾಡಿದ್ದು. ಕ್ಯಾಮ್ರಾ ರೆಂಟಲ್ ಸೆಕ್ಟರ್ ಓಪನ್ ಮಾಡಬೇಕಂದ್ರೆ ಅದಕ್ಕೆ ನಿಯರ್ ಟು 1 year ಬೇಕಿತ್ತು. ಅಂದರೆ ವಿ ಆರ್ ನಾಟ್ ಕೇಪಬಲ್ ಅಟ್ ದಟ್ ಟೈಮ್. 100 ಲಕ್ಷ, 1 ಕೋಟಿ ಯಾವುದು. ಆ ನಂತರ ವಿ ಗಾಟ್ ವೆರಿ ಗುಡ್ ಕೊಲಾಬ್ರೇಷನ್. ಇಮಿಡಿಯೇಟ್ ಅಂದರೆ ಕ್ಯಾಮ್ರಾ ರೆಂಟಲ್ ಸೆಕ್ಟರ್ ಓಪನ್ ಮಾಡಿ ನೌ ವಿ ಆರ್ ಹ್ಯಾಪಿ ವಿತ್ ಅವರ್ ಬಿಸ್ನೆಸ್. ಸೂಪರ್ ಸರ್. ಹ್ಯಾಪಿ ಅನ್ನೋದು ಇದ್ದೇ, ಅದು ಹ್ಯಾಪಿ ಮತ್ತು BP, ನಷ್ಟ ಕಷ್ಟ ಇವೆಲ್ಲವೂ ₹1 ನಾಣ್ಯ ಇದ್ದಂಗೆ, ರಾಜ ರಾಣಿ ಇದ್ದಂಗೆ. ಇಲ್ಲಾಂದ್ರೆ ಅದು ನೋಟು ಅಥವಾ ರೂಪಾಯಿ ಆಗಲ್ಲ. ಹೌದಾ? ಸರಿ, ಓಕೆ ಸರ್. ಒಂದು ಹೋಟ್ಲು ಮಾಡೋದಕ್ಕೆ 2 ಥರ ವಿಷಯ ಇರಬೇಕು. ಒಂದು ಹೋಟೆಲ್ ಫ್ಯಾಮಿಲಿಯರೇ ಆಗಿರ್ಬೇಕು, ಇಲ್ಲ ಅವನು ಒಳ್ಳೆ ತಿನ್ನುವಂತಹ ಅಭಿರುಚಿ ಒಳ್ಳೆನಾಗಿರ್ಬೇಕು. ಹಾಗೆ ನಿಮಗೆ ಈ ಥರ ಸ್ಟುಡಿಯೋ ಕಟ್ಟಬೇಕು ಅನ್ನೋ ವಿಚಾರ ಇದೆಯಲ್ಲ, ಒಂದು ಒಳ್ಳೆ ಸಿನಿಮಾ ಪ್ರೇಕ್ಷಕನ ಅಥವಾ ನಿಮಗೆ ಏನಾದರೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಈ ಥರದ್ದು ಇದೆಯಾ, ಬಿಸ್ನೆಸ್ ಮೈಂಡ್? ಅಂದರೆ ಬೈ ನೇಚರ್ ನಾನು ಸ್ವಲ್ಪ ಬಿಸ್ನೆಸ್ ಮ್ಯಾನೇ ಸರ್. ಅಂದರೆ 18 years ಇರಬೇಕಿದ್ರೆ ನಾನು ಕ್ಯಾಬೆಲ್ಲ ಇಟ್ಕೊಂಡಿದ್ದೆ. ಅಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಕನಸಿದ್ದು ಫಿಲ್ಮ್ ಮೇಕರ್ ಆಗ್ಬೇಕಂತ. ನಾನು ಒಂದಷ್ಟು ಕಪಲ್ ಆಫ್ ಫಿಲ್ಮ್ಸ್ಗೆ ಅಸಿಸ್ಟ್ ಕೂಡ ಮಾಡಿದ್ದೀನಿ ಸರ್. ಏನಾದ್ರು ಸಾಧಿಸಿ ಆಮೇಲೆ ಹೇಳೋಣ ಸರ್. ಅಯ್ಯೋ ದೇವ್ರೆ, ಸುಮ್ಮನೆ ಅಲ್ಲ ರೀ. ಈಗ ಮನಸಾರೆ ಮಾಡಿದ ಒಂದು ಭಕ್ತಿಯ ಸೇವೆ ಅಳಿಲನ್ನ ಇವತ್ತು ಕೂಡ ರಾಮ ಸೇವೆ ಅಂತ ಹೇಳಿ ಬೆಳೆಸುತ್ತೆ. ಅಳಿಲು ತನ್ನ ಸೇವೆಯನ್ನು ಮಾಡೋದಕ್ಕೆ ಇವತ್ತು ಕೂಡ ಅದು ಗ್ರಂಥದಿಂದನೂ ನಮ್ಗೆಲ್ಲ ಅದು ದೊಡ್ಡ ಪ್ರೇರಣೆ. ಕೇಳ್ಬೋದಲ್ಲ, ಒಳ್ಳೆ ಸಿನಿಮಾ ಆದ್ರೆ ಹೌದಾ ಸರ್? ತುಂಬಾ ಅತ್ಯದ್ಭುತವಾಗಿರೋ ಸಿನಿಮಾಗಳು, ತುಂಬಾ ಅತ್ಯದ್ಭುತವಾಗಿರೋ ತಂಡದೊಟ್ಟಿಗೆ ವರ್ಕ್ ಮಾಡಿರೋದು. ಪ್ಲೀಸ್ ಯಾವುದು? ಆದ್ರೆ ನಾನು ಈ ಸ್ಟುಡಿಯೋ ಕಟ್ಟೋಕ್ಕೂ ಮೊದಲು ನಾನು ಫಿಲ್ಮ್ ಬರೀಬೇಕಿದ್ರೆ ನಾನು ಯಾವಾಗಲೂ ಅದೊಂಥರ ತಪಸ್ತಾರೆ ಸರ್. ಒಂದು ಅನ್ಕೊಂಡು ಮಾಡೋದು. ನಾನು ಲೈಫಲ್ಲಿ ಏನಾದ್ರು ಸಾಧಿಸೋವರೆಗೂ ನಾನು ಯಾರಿಗೆಲ್ಲ ಅಸಿಸ್ಟ್ ಮಾಡಿದ್ದೀನಿ ಅವ್ರನ್ನ ಮೀಟ್ ಆಗಬಾರ್ದು. ಅಂದರೆ ತಿರ್ಗಾ ನಾನು ಯಾವ ಸಿನಿಮಾಗೆ ಅಸಿಸ್ಟ್ ಮಾಡಿದ್ದೀನಿ ಆ ಸಿನಿಮಾ ಹೇಳ್ಬಾರ್ದು ಅಂತ. ಫಾರ್ ಶೋರ್ ತುಂಬ ದೊಡ್ಡದಾಗಿ ಏನೋ ಸಾಧಿಸ್ತೀನಿ ಸರ್. ನನ್ನ ಫಿಲ್ಮ್ ಹಿಟ್ಟಾಗುತ್ತೆ ಆ ದಿನ. ಅಂದರೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಫಿಲ್ಮ್ಸ್. ಅಂದರೆ ನಾನು ಯಾವ ಫಿಲ್ಮೆಲ್ಲ ಅಸಿಸ್ಟ್ ಮಾಡಿದ್ದೀನಿ ನಾನು ತುಂಬ ಪ್ರೌಡಾಗಿ ಹೇಳೋಂಥ ಸಿನಿಮಾಗಳೇ. ಅಂದರೆ ನಾನು ಅವ್ರನ್ನ ಪ್ರೌಡ್ ಮಾಡ್ಬೇಕಲ್ವಾ? ನಮ್ಮ ಹುಡುಗ ಕಂಡ್ರೆ ಅವನು, ಅಂದರೆ ಅವ್ರು ನನ್ನಿಂದ ಪ್ರೌಡ್ ಆಗಬೇಕೆ ಹೊರತು ನನ್ನ ಮಗ ಅನ್ನೋದಕ್ಕಿಂತ ಇವ್ರ ಅಪ್ಪ ಅವರಂತೆ. ಎಕ್ಸಾಕ್ಟ್ಲಿ ಸರ್. ನಾನು ಅದೇ ಪಾಲಿಸಿ ಫಾಲೋ ಮಾಡ್ತಿರೋದು. ನಾನು ಸರ್ ಈ ಸ್ಟುಡಿಯೋ ಕಟ್ಟೋ ಪ್ರೊಸೆಸ್ ಇತ್ತಲ್ಲ, ಏನೋ ಓವರ್ ನೈಟಲ್ಲಿ ಅಂದರೆ ಅನ್ಕೊಂಡು ಸ್ಟುಡಿಯೋ ಕಟ್ಟೋಣ ದುಡ್ಡಿದೆ ಅಂತ ಕಟ್ಟಿದ್ದಲ್ಲ. ಆಗತ್ತಾ? ನಾನು 2018 ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸರ್. 2018 22 ಸರ್ ಟ್ಯಾಕ್ಸಿ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ. ಆ ನಂತರ ಟ್ರಾನ್ಸ್ಪರೆಂಟ್ ಅಂತ ಒಂದು ಶಾರ್ಟ್ ಫಿಲ್ಮ್, ಥ್ಯಾಂಕ್ ಯು ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ, ಮಾಸ್ಕ್ ಅನ್ನೋದು ಒಂದು ಶಾರ್ಟ್ ಫಿಲ್ಮ್ ಇದೆ, ಸಂಗಮ ಸಮಾಗಮ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ, ಹಾಸ್ಟೆಲ್ ಡೇಸ್ ಅಂತ ಒಂದು ಮ್ಯೂಸಿಕಲ್ ವಿಡಿಯೋ ಇದೆ, ಸಂಗಮ ಸಮಾಗಮ ಅಂತ ಒಂದು ಮ್ಯೂಸಿಕಲ್ ವಿಡಿಯೋ ಇದೆ. ಇನ್ನೊಂದು ಕಾಂಟೆಂಟ್ ನಾನು ಹಾಗೆ ಇಟ್ಕೊಂಡಿದ್ದೀನಿ ಸರ್. ಒಂದು ಸಿನಿಮಾ ನಾನು ಹೇಗೆಂದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಸ್ಕೂಲ್ ಮುಗಿಸಿದ್ದೇನೆ. ಒಂದೇ ಸತಿ ಇದು SSLC ಎಕ್ಸಾಮ್ ಕೊಟ್ಟು ಪಾಸ್ ಆಗಬೇಕು ಅಂತ ಇಲ್ಲ. ಅಂದರೆ ನಾನು ಯಾವಾಗಲೂ ನನ್ನ ತಲೆಯಲ್ಲಿರೋದು ಕೂಡ ನಾನು 100 ಸಿನಿಮಾ ಹತ್ತಿರೋದಕ್ಕಿಂತ ಒಂದೇ ಅನ್ನೋದು ಇದೆಯಲ್ಲ ಸರ್. ಅಂದರೆ 10 ಸಿನಿಮಾ ಮಾಡೋದೇ ಬೇಡ, 1 ಸಿನಿಮಾ ಮಾಡೋಣ ನೀಟಾಗಿ ಅಂತ. 10 ಕಟ್ಟೋಕ್ಕಿಂತ ಒಂದು 3 ಕಟ್ಟು ಅಂತಾರಲ್ಲ. ಹೌದು ಸರ್. ನಾನು ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತೀನಿ. ಮತ್ತು ನಾನು ಡೈರೆಕ್ಟ್ ಮಾಡೋ ಫಿಲ್ಮ್ ನಮ್ಮದೇ ಪ್ರೊಡಕ್ಷನಿಂದ ಬರಬೇಕಂತಿತ್ತು ಸರ್. ಬಿಕಾಸ್ ಆಫ್ ಮೈ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್. ಅಂದರೆ ನಾನು ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರೆ ಕೆಲವೆಲ್ಲ ಒಳ್ಳೆ ಕೊಲಾಬ್ರೇಷನ್ಗಳಾಗಿದೆ. ಅಂದರೆ ಕಾಂಟೆಂಟ್ ವೈಸಲ್ಲಿ ಎಲ್ಲ ಪ್ರಾಪರ್ ಕೊಲಾಬ್ರೇಷನ್ ಒಟ್ಟಿಗೆ ಮಾಡಿರೋದು ನಾನು. ಆದರೆ ವೆನ್ ಇಟ್ ಕಮ್ಸ್ ಟು ಪ್ರೊಡ್ಯೂಸರ್ಸ್, ಅಂದರೆ ಲಾಸ್ಟ್ ಒಂದು ಪ್ರಾಜೆಕ್ಟ್ ತುಂಬ ಬ್ಯಾಕ್ ಫೈರ್ ಆಯಿತು. ಇನ್ ದ ಸೆನ್ಸ್ ಏನಂದರೆ ಸಿನಿಮಾಗೆ ಏನೆಲ್ಲ ಬೇಕು ಅದೆಲ್ಲ ಇತ್ತು, ಅವರು ನಡ್ಸ್ಕೊಂಡಿದ್ದ ರೀತಿ ನಂಗೆ ಇಷ್ಟ ಆಗಿಲ್ಲ.
ಅಂದರೆ ಆ ಟೈಮಲ್ಲಿ ಆ ಟೈಮಲ್ಲಿ ನನ್ನ ಹತ್ರ 10,000 ಕೂಡ ಇಲ್ದಿರೋ ಟೈಮ್ ಅದು. ಆ ಟೈಮಲ್ಲೂ ನಾನು ಅಂದ್ಕೊಂಡಿದ್ದೆ ಅಂದರೆ ಓಕೆ ನಂದೇ ಪ್ರೊಡಕ್ಷನ್ಗೆ ಮಾಡ್ಬೇಕಂತ. ಆ ನಂತರ ನಾನೊಂದು ಫೀಚರ್ ಫಿಲ್ಮ್ ಬರೆಯೋಕ್ಕೆ ಐಸೋಲೇಟ್ ಆಗಿಬಿಟ್ಟೆ ನಾನು. ಅಂದರೆ ನಾನು ಯಾರೊಟ್ಟಿಗೂ ಇವತ್ತವರೆಗೂ ನಾನು ಯಾರಿಗೆಲ್ಲ ಅಸಿಸ್ಟ್ ಮಾಡಿದ್ದೀನಿ. ಆ ಟೈಮಲ್ಲೆಲ್ಲ ನಾನು ಯಾರೊಟ್ಟಿಗೆಲ್ಲ ಕಾಂಟ್ಯಾಕ್ಟಲ್ಲಿದ್ದೆ, ನನ್ನ ಕೊಲೀಗ್ಸ್, ಸಿನಿಮಾ ರಿಲೇಟೆಡ್. ಯಾವ ಊರು ನಿಮ್ಮದು? ಚನ್ನಪಟ್ಟಣ. ಓ, ಅದ ಸಾಧಕರ ಊರು ಸರ್, ಅದು ಗೊಂಬೆಗಳ ಊರು, ಕಲಾವಿದ್ರ ಊರು, ಸರೋಜಾದೇವಿಯವ್ರ ಊರು. ಹೌದು, ಸರೋಜಾ ಮೇಡಮ್ ನಾಗಬರೋದವರು. ಕಡಿಮೆನಾ? ನಾನು ಓವರಾಲ್ ಫಿಲ್ಮ್ ಬರೀಬೇಕಿದ್ರೆ ಸರ್, ಅಂದರೆ ನಾನು ಫಸ್ಟ್ ಬರ್ಕೊಳ್ಳೋ ಸಿನಿಮಾ ಅದು ಇವೊಂದು ಇಟ್ಸ್ ಮೈ ಡ್ರೀಮ್ ಪ್ರಾಜೆಕ್ಟ್. ನಾನು ಬರೀಬೇಕಿದ್ರೆ ಒಂದು ರಾಂಗ್ ವಿತ್ತಿರುತ್ತೆ. ಅಂದರೆ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಆಗುತ್ತೆ. ಓಕೆ, ನಂದು ಒಂದು ಶಾರ್ಟ್ ಫಿಲ್ಮ್ಸ್ ರಿಲೀಸ್ ಆಗಿದೆ, ಟೆಕ್ನಿಕಲಿ ರೈಟಿಂಗ್ ಬೇಸ್ಡ್ ತುಂಬ ಚೆನ್ನಾಗಿದೆ, ಸೊ ಯಾರೇ ಬೇಕಿದ್ರೂ ಸಪೋರ್ಟ್ ಮಾಡ್ತಾರೆ. ಓಕೆ, ನಾನು ಒಂದಷ್ಟು ಒಳ್ಳೆ ಪ್ರೊಡಕ್ಷನ್ ಹೌಸ್ಗೆ ಹೋಗಿ ನಾನು ಶಾರ್ಟ್ ಫಿಲ್ಮ್ ತೋರಿಸಿದ್ರೆ ಪ್ರೊಡಕ್ಷನ್ಗೆ ಬರ್ತಾರೆ ಅಂದ. ನಾನು ಫಸ್ಟ್ ನನ್ನ ಪೋರ್ಟ್ಫೋಲಿಯೋ ಎಷ್ಟು ನೀಟಾಗಿದೆ ಅಂತ ಅನ್ಕೊಳ್ಳೋದಕ್ಕಿಂತ ನನ್ನ ಸ್ಕೇಲು ಗೊತ್ತಾಗಬೇಕಲ್ಲ. ಅಂದರೆ ನಾನು ಇವಾಗಿರೋ ಸ್ಕೇಲ್ಗೂ ಆ ಸಿನಿಮಾ ಬಜೆಟ್ಗೂ ಅಜಗಜ ಅಂತ ಇತ್ತು. ಆ ನಂತರ ಸರ್ ಇವಾಗ ಅದು ವಿಪರ್ಯಾಸನ ಅಲ್ಲ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಇವಾಗ ನಾನು ಸ್ವಲ್ಪ ದಿನ ಹೈದರಾಬಾದಲ್ಲೂ ಸ್ಟುಡಿಯೋ ಕಟ್ಟೋ ಪ್ರೊಸೆಸಲ್ಲಿ ಹೈದರಾಬಾದಿಗೆ ಹೋಗಿ ಬಂದಿದ್ದೆ. ಹೈದರಾಬಾದಲ್ಲಿ ಹೊಸ ಫಿಲ್ಮ್ ಮೇಕರ್ಸಿಗೆ ತುಂಬ ಪ್ರೊಡಕ್ಷನ್ ಹೌಸ್ ಡೋರ್ಸ್ ಓಪನ್ ಮಾಡುತ್ತೆ. ಕಪಲ್ ಆಫ್ ಪ್ರೊಡಕ್ಷನ್ ಹೌಸು ನ್ಯೂ ಕಮರ್ಸಿಗೆ ಅಂತಲೇ ಓಪನ್ ಮಾಡ್ತಿದ್ದಾರೆ. ಅಂದರೆ ಆಗಿದೆ ಒಂದು ಈಗ ಹೇಳ್ಬೇಕಂದ್ರೆ ಸುರೇಶ್ ಪ್ರೊಡಕ್ಷನ್ಸಲ್ಲಿ ಒಂದು ಸೆಕ್ಟರ್ ಇದೆ, ಅಲ್ಲಿ ನ್ಯೂ ಕಮರ್ಸಿಗೆ ಒಂದಷ್ಟು ಪ್ರೊಡಕ್ಷನ್ಸ್ ಮಾಡ್ತಾರೆ. ಒಂದು ಅಲ್ಲು ಅರವಿಂದ್ ಅವ್ರದ್ದು ಗೀತಾ ಆರ್ಟ್ಸ್ ಕೆಳಗಡೆ ಒಂದು ಪ್ರೊಡಕ್ಷನ್ ಹೌಸ್ಗಳಿದೆ, ಅಲ್ಲಿಂದ ಒಂದಷ್ಟು ಸ್ಮಾಲ್ ಪ್ರೊಡ್ಯೂಸರ್ಸ್ ಹೊಸಬರಿಗೆ ಸಿನಿಮಾ ಮಾಡ್ತಾರೆ. ಈಗ ನಿಹಾರಿಕಾ ಕೊನಿದೆಲ್ಲ ಅವ್ರದ್ದು, ಮತ್ತು ಇದು ವಾಲ್ ಪೋಸ್ಟರ್ ಸಿನಿಮಾಸ್. ಈಗ ಸರ್ ನಾವು ಹುಡುಕ್ತಾ ಹೋದರೆ ಎಷ್ಟು ಪ್ರೊಡಕ್ಷನ್ ಹೌಸಸ್ ಇದೆಯಲ್ಲ, ಇಲ್ಲಿ ನ್ಯೂ ಕಮರ್ಸಿಗೆ ಅಂತ ನೋನ್ ಪ್ರೊಡಕ್ಷನ್ ಹೌಸ್ ಸೆಟ್ ಮಾಡೋಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಇವತ್ತಿಗೆ ರೆಡಿ ಇಲ್ಲ. ಅಂದರೆ 2018 to 22 ದೇರ್ ವರ್ ಪ್ರೊಡಕ್ಷನ್ ಹೌಸಸ್. ಅಂದರೆ ಇವಾಗ KRG ಸ್ಟಾರ್ಟ್ ಆಗಿತ್ತು ಪ್ರಾಪರ್, ಅಂದರೆ ಇದರಲ್ಲೇ ಡಾಲಿ ಪಿಕ್ಚರ್ಸ್, ಪರಮ ಸ್ಟುಡಿಯೋಸ್, PRK, ಈ ಒಂದು ಪುಷ್ಕರ್ ಫಿಲ್ಮ್ಸ್, ಹೀಗೆ ಒಂದಷ್ಟು ಶಾರ್ಟ್ ಫಿಲ್ಮ್ ಅಂದರೆ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳಿತ್ತು. ಅವ್ರು ಒಂದಷ್ಟು ಕತೆ ಕೇಳಿ ಒಂದಷ್ಟು ಹೊಸ ಫಿಲ್ಮ್ ಮೇಕರ್ಸ್ ಕೊಲಾಬ್ರೇಟ್ ಆಗ್ತಿದ್ರು. ಡ್ಯೂ ಟು ಮಾರ್ಕೆಟ್ ಆ್ಯಂಡ್ ಬಿಸ್ನೆಸ್ ಹೇಗೆ ಹೇಳೋದಂದರೆ, ಇವಾಗ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ OTT ಡೋರ್ಸ್ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಆ ನಂತರ TV ರೈಟ್ಸ್ ಕೂಡ ಕ್ಲೋಸ್ ಆಗಿದೆ. ಇದು ಬಾರ್ಡರ್ಗೆ ಬೇಲಿ ಹಾಕ್ಬಿಟ್ಟಿರೋದು. ಆ ನಂತರ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಸೊ ಥಿಯೇಟ್ರಿಂದ ಹಣ ಬರ್ತಿಲ್ಲ ಅನ್ನೋದಿದೆ ಸರ್. ಇಷ್ಟೆಲ್ಲ ಪ್ರೊಸೆಸ್ ಆಗ್ತಿರೋದು ಮೇಜರ್ಲಿ ಏನಂದರೆ ಕೋರ್ ರೈಟಿಂಗ್. ಇವಾಗ ನೀವೊಂದಷ್ಟು ರೈಟರ್ಸ್ನ ಪಿಕ್ ಮಾಡಬೇಕು ಅಂತಂದರೆ ಸರ್, ಅಂದರೆ ನೀವು ಪಿಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೌಂಡೆಡ್ ಸ್ಕ್ರಿಪ್ಟ್ ಬರ್ತಿರೋ ಒಂದಷ್ಟು ಟೀಮ್ಗಳೇ ಇಲ್ಲ. ಅಂದರೆ ಒಬ್ಬನೇ ಒಬ್ಬ ರೈಟರು ಕಂಪ್ಲೀಟ್ ಸ್ಕ್ರಿಪ್ಟ್ನ ರೆಡಿ ಮಾಡಿ ಬೇರೆ ಒಂದು ಅಂದರೆ ತಂಡಗಳಿಗೆ ಕೊಟ್ಟು ಸಿನಿಮಾ ಮಾಡಿ ಅಂತ ಕೊಡೋ ಥರದ್ದು ಒಂದು ಕಲ್ಚರ್ ಇಲ್ಲ ಇಲ್ಲಿ. ನಾನು ಅವಾಗೆಲ್ಲ ಕೇಳಿದ್ದು, ನೀವು ಕೇಳಿದ್ದೀರ 90s ಕಿಡ್ ಆಗಿರೋ ಕಾರಣ. ಚಿ ಉದಯಶಂಕರ್ ಅವರು ಒಂದು ಕಥೆಯನ್ನು ಓದಿ, ಈ ಕತೆ ಚೆನ್ನಾಗಿದೆ ನೀವು ಓದಿ, ನಿಮ್ಗೆ ಏನು ಅನ್ಸುತ್ತೆ ನೋಡಿ, ಹೌದಾ ಚೆನ್ನಾಗಿದೆ ಅಂತ ಓದಿದ್ರೆ ಪಾರ್ವತಮ್ಮ ಅವರು ಅಥವಾ ಅವತ್ತಿನ ಕಾಲದ ಬೇರೆ ಬೇರೆ ನಿರ್ಮಾಪಕರು ಹೌದು ಈ ಸಿನಿಮಾ ಮಾಡ್ಬೋದು ಅಂತ ಹೇಳಿದಾಗ ಮತ್ತೆ ಅವರು ಅದನ್ನು ಮತ್ತೆ ನೀವೆಲ್ಲ ಬೌಂಡೆಡ್ ಸ್ಕ್ರಿಪ್ಟ್ ಅಂತ ವಿತ್ ಸ್ಕ್ರಿಪ್ಟ್ ಬರೆದು ಅದನ್ನ ಸ್ಕ್ರೀನ್ ಪ್ಲೇ ಬರೆದು ಅದಕ್ಕೆ ಡೈಲಾಗ್ ಬರೆದು ಹಾಡು ಬರೆದು ತಗೊಂಡು ಇಟ್ಕೊಳ್ಳಿ ಹೋಗಿ ಶೂಟ್ ಮಾಡ್ಕೊಂಡು ಬನ್ನಿ ಅಂತ ಕೊಡುವಂತಹ ಜ್ಞಾನಿಗಳು ಬೇಕು. ಹೌದಾ? ಹೌದು ಸರ್. ಇವಾಗ ಕಲ್ಚರ್ ಇಲ್ಲ ಸರ್ ಇಲ್ಲೇ. ನಾನು 90s ಸ್ಟುಡಿಯೋ ಓಪನ್ ಮಾಡೋದು 2 ರೀಸನ್ ಇದೆ ಸರ್. ಒಂದು, ನನಗಾಗಿರೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ ತಿರ್ಗಾ ನನ್ನ ಈ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ಬೇಕಾದ್ರೆ ನಾನು ತುಂಬ ಸಲ ಮಾಡಿರೋದಿದೆ. ಆ ನಂತರ ನಾನು ಕಂಪ್ಲೀಟ್ ಸಿನಿಮಾ ಸೆಕ್ಟರ್ನ ಬಿಟ್ಟು ಬೇರೆ ಸೆಕ್ಟರ್ಗೆ ಹೋಗಿ ನಾನು ದುಡಿದು ಸರ್, ಈ ದುಡಿಯೋ ಪ್ರೊಸೆಸ್ ಇತ್ತಲ್ಲ ನನಗೊಂಥರ ಅಜ್ಞಾತವಾಸ ಆಗಿತ್ತು, ಒಂದು ತಪಾಸಾಗ್ಬಿಟ್ಟಿತ್ತು ನನಗೆ. ಹೇಗಂದರೆ ಸರ್, ಮಡಿಲಲ್ಲಿ ಒಂದು ಮಗು ಇರುತ್ತೆ, ತಾಯಿಗೆ 9 ತಿಂಗಳಾದರೂ ಡೆಲಿವರಿ ಆಗದಿದ್ದಾಗ ಒಂದು ಪ್ರೊಸೆಸ್ ಇರುತ್ತಲ್ಲ, ಅಟ್ಲೀಸ್ಟ್ ನಾನು ವಾಪಸ್ ಸ್ಟುಡಿಯೋ ಕಟ್ಟಿದ್ಮೇಲೆ ಒಂದು ಸಮಾಧಾನ ಇದೆಯಲ್ಲ. ಆ 4 ವರ್ಷ ನಾನು ಯಾರೊಟ್ಟಿಗೂ ಕಾಂಟ್ಯಾಕ್ಟಲ್ಲಿಲ್ಲ, ನಂದೊಂದು ಸಿನಿಮಾ ಆಗ್ತಿಲ್ಲ, ಅಂದರೆ ನನ್ನ ರೈಟರ್ಸ್ ಒಟ್ಟಿಗೆ ನಾನು ಬರೀತಿದ್ದೀನಿ. ಆದರೆ ಅಂದರೆ ಪ್ರೋಗ್ರೆಸಿವ್ ಆಗಿ ಇಲ್ದಿರುವಾಗ ಒಂದು ಮೈಂಡ್ ಸೆಟ್ನ ಸೆಟ್ ಮಾಡಿ ಸ್ಟ್ರಾಂಗ್ ಆಗಿ ನಿಲ್ಲೋದಿದೆಯಲ್ಲ ಸರ್, ದಟ್ ಈಸ್ ವೆರಿ ಹೇಳೋದು ದಟ್ ವಾಸ್ ವೆರಿ ಬ್ಯಾಡ್ ಫೇಸ್ ಆಫ್ ಮೈ ಲೈಫ್. ತಿರ್ಗಾ ಬಿಸ್ನೆಸ್ ಮ್ಯಾನ್ ಆಗಿ ಪ್ರತಿಯೊಬ್ಬ ಯೋಚನೆ ಮಾಡಲೇಬೇಕು ಸರ್. ಅಂದರೆ ನಿಮಗೂ ಪ್ರೀವಿಯಸ್ ಅಂದರೆ ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿ ಅಸಿಸ್ಟ್ ಮಾಡಬೇಕಿದ್ರೆ ನಮಗೆ 10,000 ಸಂಬಳ ಬರ್ತಿರುತ್ತೆ ಸರ್. ಅಂದರೆ ನಾನು ಮೊದಲು ಅಂದರೆ ಪ್ರೊಫೆಷನಲಿ ಫಿಲ್ಮ್ ಮೇಕರ್ ಆಗಬೇಕು ಅಂತ ಡಿಸೈಡ್ ಮಾಡಿ ಬರೋಕ್ಕೂ ಮೊದಲು
ನನ್ನ ಫ್ಲಕ್ಚುಯೇಷನ್ ಇತ್ತು ಸರ್. ಮನೆ ಬಿಟ್ಟು ಬಂದು ಬೇರೆ ಬೇರೆ ಅಂದರೆ ಯೂನಿಟ್ ಬಾಯ್ ಹೋಗ್ಬಿಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ. ಅಂದರೆ ಅವ್ರು ಟ್ರೀಟ್ ಮಾಡ್ತಿರೋದು ಒಂದಷ್ಟು, ಎಲ್ಲರೂ ಅಲ್ಲ ಕೆಲವರು. ಆ ನಂತರ ಆರ್ಟ್ ಬಾಯ್ ಆಗಿ ಸೇರಿಬಿಟ್ಟೆ. ಆದರೆ ನಾನು ಒಂದು ಪಾಯಿಂಟಲ್ಲಿ ಅನಿಸ್ತು, ಓಕೆ ನಾನು ಫಿಲ್ಮ್ ಮೇಕರ್ ಆಗ್ಬೇಕಂತ ಬಂದು ಏನೇನೋ ಮಾಡ್ತಿದ್ದೀನಲ್ಲ, ಅಂದರೆ ನನ್ನ ಗುರಿ ಬೇರೆ ಇದೆಯಲ್ಲ, ಓಕೆ ಒಂದು ಒಳ್ಳೆ ದಂಡ ಸಿಗೋವರೆಗೂ ಸಿನಿಮಾ ಮಾಡೋದು ಬೇಡ ಅಂತ ಬ್ರೇಕ್ ತೊಗೊಂಡಿದ್ದು. ಈ ಪ್ರೊಸೆಸ್ಸಲ್ಲಿ ನಾನು ಆ ಟೈಮಲ್ಲಿ ಬಿಸ್ನೆಸ್ ಸೆಟ್ ಮಾಡಿದ್ದೆ. ಒಂದು ಟೈಮಲ್ಲಿ ಒಂದು ಅತ್ಯದ್ಭುತವಾದ ತಂಡ ಸಿಕ್ಕಿದಾಗ ನಂದು 2 ಕಾರ್ ಊಬರ್ ಅಂದರೆ ಟ್ಯಾಕ್ಸಿಗೆ ಹೋಗೋದು, ಅಂದರೆ ಊಬರಿಗೆ ಅಟ್ಯಾಚ್ ಆಗಿತ್ತು. ಅಂದರೆ ಅದೇ ಎಕ್ಸ್ಪೀರಿಯನ್ಸ್ ತಗೊಂಡು ನಾನು ಟ್ಯಾಕ್ಸಿನ ಒಂದು ಶಾರ್ಟ್ ಫಿಲ್ಮ್ ಬರ್ಕೊಂಡಿದ್ದು. ಆ ನಂತರ 2 ಟಾಟಾ ಸುಮ್ಮ ಫಿಲ್ಮಿಂದ ಆಚೆ ಹೋಗ್ಬಾರ್ದಲ್ಲ ಕನೆಕ್ಷನ್ಸ್, ಈ ಪ್ರೊಡಕ್ಷನ್ಗೆ ಮತ್ತು ಕ್ಯಾಮರಾ ಪಿಕಪ್ಗೆ ಅಂತ 2 ಟಾಟಾ ಸುಮ್ಮ ಬಿಟ್ಟು ಅದರಿಂದ ಹಣ ಬರೋದು. ಆ ಟೈಮಲ್ಲಿ ನಾನು KPTC ಎಲ್ಲ ವರ್ಕ್ ಮಾಡ್ತಿದ್ದೆ ಕಾಂಟ್ರಾಕ್ಟ್ ಬೇಸಿಸ್ ಜೈಯಾಗೆ. ಅಂದರೆ ಆ ಟೈಮ್ ಅಂದರೆ ನಾವು ಎಷ್ಟೇ ಅಂದರೆ ಒಂದು 2 ವರ್ಷದ ಜರ್ನಿ ಸರ್ ಹೇಳ್ತಿರೋದು ನಿಮ್ಮ ಮಧ್ಯದಲ್ಲೇ. ಇವಾಗ ನಮ್ಗೆ ಎಷ್ಟೇ ರೆವೆನ್ಯೂ ಬರ್ತಿದ್ರು ಕಮಿಟ್ಮೆಂಟು ಅಷ್ಟೇ ಇರುತ್ತಲ್ವ, ಅದನ್ನೆಲ್ಲ ದಾಟಿ ಅದನ್ನೆಲ್ಲ ಇಮಿಡಿಯೇಟಾಗಿ ನಿಲ್ಲಿಸಿ ಮತ್ತೆ ಸಿನಿಮಾಗೆ ಬಂದಾಗ ನಮ್ಮದು ಖರ್ಚು ವಹಿವಾಟುಗಳೆಲ್ಲ ಅಷ್ಟಕ್ಕೆ ಸ್ಥಿಮಿತವಾಗಿದ್ದು ಬಿಡುತ್ತೆ. ಇವಾಗ ನನಗೆ 1 ಲಕ್ಷ 2 ಲಕ್ಷ ಹಣ ಬರ್ತಿದೆ ಅಂದರೆ ಆ ಟೈಮಲ್ಲಿ ನಿಯರ್ ಟು 1.2 ಲ್ಯಾಕ್ಸ್ ನನ್ನ ಪ್ರಾಫಿಟ್ ಇದ್ದೆ. ವಾಪಸ್ 10,000 ಸಂಬಳಕ್ಕೆ ಶಿಫ್ಟ್ ಆಗೋದಿದೆಯಲ್ಲ. ಅಂದರೆ ಆ ಟೈಮ್ಗೆ ಅಂದರೆ ಓಕೆ ಟಚ್ವುಡ್ ಆ ಟೈಮಲ್ಲಿ ಇರೋ ಡ್ಯೂಸ್ ಎಲ್ಲ ಕ್ಲಿಯರ್ ಮಾಡಿ ಬಂದಿದ್ದೆ. ಮತ್ತೆ ನಾನು ಶಾರ್ಟ್ ಫಿಲ್ಮ್ಸಿಗೆ ಕೈ ಹಾಕಿದಾಗ ಮತ್ತೆ ಅದೇ ಧೈರ್ಯ ಇರುತ್ತೆ. ಸಾಲಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಪ್ರತಿ ತಿಂಗಳು ಬರೀ 10,000 ಬಂದು 20,000 ಖರ್ಚುಗಳಿರುವಾಗ ನಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಟ್ಟಿರುತ್ತೆ. ಅಂದರೆ ನಾವು ಅಟ್ಟಕ್ಕೆ ಬಿಟ್ಟು ಬಿಡಿದಾಗ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಇದ್ದು ಕ್ರಿಯೇಟಿವ್ ಪ್ರೊಸೆಸ್ಗೆ ಸೆಟ್ ಆದರೂ ಕೂಡ ಫಿನಾನ್ಷಿಯಲ್ ಟರ್ಮ್ಸಿಂದ ನಮ್ಮ ಪರ್ಸನಲ್ ಲೈಫ್ಗಳು ಹಾಳಾಗ್ಬಿಡುತ್ತೆ ಸರ್. ಆ್ಯಕ್ಚುಲಿ ನನ್ನ ಲೈಫಲ್ಲೂ ಆಗಿದೆ ಅದೆಲ್ಲ. ಅಂದರೆ ಒಂದಷ್ಟು ಒಳ್ಳೆ ಸ್ನೇಹಿತರು ಕಳ್ಕೊಂಡಿರೋದು, ಪರ್ಸನಲ್ ಲೈಫಲ್ಲಿ ಬೇರೆ ಬೇರೆ ಥರದ್ದು ಫ್ಯಾಮಿಲಿ ಒಟ್ಟಿಗೆ ಜಾಸ್ತಿ ಟೈಮ್ ಕೊಡದಿರೋದು. ಅಲ್ಲಪ್ಪ ಈಗ ಹಿಂಗೆ ಜನ ಹೇಳಿದ್ರು, ಅಲ್ಲಪ್ಪ ಯಾತಕ್ಕೂ ನಿಮಗೆ ಅಲ್ಲೇನು ದುಡಿತಾ ಇದೆಯಾ, ಎಂತಕ್ಕೆ ಇವೆಲ್ಲ ನಿಮಗೆ ಬೇಕಾ ನಿಂಗಿದು ಸ್ಟುಡಿಯೋ ಅಂತ ಎಂತ ಯಾರು ನಿಮ್ಗೆ ಬೈದಿಲ್ವಾ? ಎಲ್ಲರೂ ಬೈದಿದ್ದಾರೆ. ಯಾಕೆ ಇವಾಗ ಸರ್ ನಮ್ಮ ಸ್ಟುಡಿಯೋ ಟರ್ನ್ ಓವರ್ ಇವಾಗ ನಿಯರ್ ಟು 10 lakhs ಇದೆ ಸರ್. ಇವಾಗಲೂ ನಮ್ಮಮ್ಮ ಬೈಯೋದೇನಂದರೆ, ನಿನ್ಗೊಂದು 50,000 ಸಂಬಳ ಬರುತ್ತಿತ್ತಲ್ವಾ, ಆರಾಮ್ಸೆ ಅಲ್ಲಿ ಕೆಲಸ ಅಂದರೆ ಮಾಡಿದರೆ ನಿಂಗೆ 50,000 ಬಂದಿರೋದು, ನೀನೊಂದು 5,000 ಖರ್ಚಿಗಿಟ್ಟು ಒಂದು 5,000 ರೂಪಾಯಿ ರೂಮ್ ರೆಂಟ್ ಅಂತ ಇಟ್ಕೊಂಡು ಉಳಿದಿರೋ 40,000 ನಾನು ಕೊಟ್ಟಿದ್ರು ನಾನೇನೋ ಸೇವಿಂಗ್ಸೇ ಮಾಡ್ತಿದ್ದೆ ಅಂತ. ಒಳ್ಳೆ ಮದುವೆ ಟೈಮಲ್ಲಿ ಬಂಗಾರ ಮಾಡ್ಕೊಡ್ತಿದ್ದೆ. ಎಕ್ಸಾಕ್ಟ್ಲಿ ಇದೇ ಥರದ ಮೈಂಡ್ ಸೆಟಲ್ಲಿ ಇದ್ದಾರೆ ನನ್ನ ತಾಯಿ. ಅಂದರೆ ನನ್ನ ತಂದೆ ಎಲ್ಲ ಏನಂದರೆ ಈ ಥರದೆಲ್ಲ. ನಮ್ಮ ತಂದೆ ನಮ್ಮದು ಮೇನ್ ಕೋರ್ ಬಿಸ್ನೆಸ್ ಇದೆ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ನನ್ನ ತಂದೆ. ನನ್ನ ತಮ್ಮ ಕೂಡ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನನ್ನ ತಂದೆ ಇವಾಗಲೂ ಬೈತಾರೆ, ವಾಪಸ್ ಬಾ ಬಿಸ್ನೆಸ್ಗೆ ಅಂತ. ಅಂದರೆ ಈಗ ನಾನು ಬೇಡ ಅಂದ್ರೆ ನಮ್ಮಪ್ಪ ಅಟಕ್ಕೆ ಬಿದ್ದು ನಮ್ಮ ತಂದೆದು ಕಂಪನಿ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಏನಂದರೆ ಏನಿಲ್ಲ ಅಂದರೆ ಇವನಿಗೆ ಇದೊಂದು ಇರುತ್ತೆ ಸೇಫ್ಟಿಗೆ ಅಂತ. ಆ್ಯಕ್ಚುಲಿ ಇದು ಸ್ಟುಡಿಯೋ ಬಿಸ್ನೆಸ್ ಚೆನ್ನಾಗಿದೆ ಸರ್, ಐ ಆಮ್ ವೆರಿ ಹ್ಯಾಪಿ ವಿತ್ ದ ಬಿಸ್ನೆಸ್. ಆದರೆ ಬಿಸ್ನೆಸ್ ಚೆನ್ನಾಗಿ ಆಗ್ತಿರೋದು ಏನಕ್ಕೆ ಅಂದರೆ ನಾನು ಅಂದರೆ ಮೊದಲೆಲ್ಲ ಬಿದ್ದು ಇವಾಗೆಲ್ಲ ಸೆಟ್ ಮಾಡ್ತಿರೋದು. ತಿರ್ಗಾ ನಾನು ರಾಜ್ಕುಮಾರ್ದು ದೊಡ್ಡ ಫ್ಯಾನ್ ಸರ್. ನನಗೆಲ್ಲ ಅದೇ ಕೇಳ್ತೀನಿ, ಏನಕ್ಕೆ ಈ ಅಂಟು ಹಂಚಿದ್ದ ನಿಮಗೆ? ಏನು ಸರ್ ಈ ಅಂಟು? ಸರ್ ನಾನು ಸ್ಕೂಲ್ ಟೈಮಲ್ಲಿ ಇರುವಾಗಲೂ ನಾನು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗ್ತಿದ್ದೆ. ಅವಾಗಿಂದನೂ ನಾನು ಅಂದರೆ ಫಿಲ್ಮ್ ಇಂಡಸ್ಟ್ರಿಗೆ ಸರ್ ಇವಾಗ ನಾನೊಂದು ನೆನಪಿರುವಾಗ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ನೀನು ದೊಡ್ಡವನಾದ್ಮೇಲೆ ಏನಾಗ್ತೀನಿ ಅಂತಂದರೆ ಆರ್ಮಿ ಆಫೀಸರ್ ಆಗ್ತೀನಿ ಅಂತೇನೋ ಹೇಳಿದ್ದೆ ಅನ್ಸುತ್ತೆ. ನನ್ನ ಬುದ್ಧಿ ಬಂದಾಗಿಂದನೂ ನಾನು ಫಿಲ್ಮ್ ಮೇಕರ್ ಆಗ್ತೀನಿ ಅಂತೇನು ಹೇಳಿದ್ದು. ಈ ಒಂದು ನನ್ನ ಟೀಚರ್ಸ್ ಮತ್ತು ಫ್ರೆಂಡ್ಸ್ ಎಲ್ಲ ಡೈರೆಕ್ಟರ್ ಅಂತ ಕರೆಯೋರು ನಾನು. ಅಂದರೆ ಅದು ಯಾಕೆ ಅಂತ ಗೊತ್ತಿಲ್ಲ, ಇವೊಂದು ಮನೇಲೆಲ್ಲ ಅದು ಅಪೋಸ್ ಮಾಡೇ ಬರೋದಲ್ವ ಇಂಡಸ್ಟ್ರಿಗೆ. ಚಿಕ್ಕ ವಯಸ್ಸಿಂದನೂ ನಾನು ಫಿಲ್ಮ್ ಮೇಕರ್ ಆಗ್ಬೇಕಂತಾನೆ ಇದ್ದಿದ್ದು. ಅಂದರೆ ಡೈರೆಕ್ಟರ್ ಆಗಬೇಕು ಅನ್ನೋ ದೊಡ್ಡ ಇನ್ಸ್ಪಿರೇಷನ್ ಶಂಕರ್ನಾಗ್ ಸರ್. ಇವೊಂದು 90 ಸ್ಟುಡಿಯೋ ಪೋಸ್ಟ್ ಪ್ರೊಡಕ್ಷನ್ಸ್ ಇಲ್ಲೆಲ್ಲ ಇಷ್ಟು ಸೆಟ್ ಮಾಡೋದಕ್ಕೆ ದೊಡ್ಡ ಇನ್ಸ್ಪಿರೇಷನ್ ಶಂಕರ್ನಾಗ್ ಸರ್. ಎಷ್ಟು ವರ್ಷದವರು ಅವ್ರು ಹೋಗಿ 30-35 ವರ್ಷ ಸರ್. ಇದು 90s ಅಂತ ಇದೆಯಲ್ಲ ಸರ್, 90 ಸ್ಟುಡಿಯೋ ಅಂತ. 90 ಸ್ಟುಡಿಯೋ ಅನ್ನೋದು ನನ್ನಿಂದ ಬಂದಿದೆ ಹೆಸರಲ್ಲ. ನನ್ನ ಟೀಮಲ್ಲಿ ಒಬ್ಬ ಮೆಂಬರ್ ಹೇಳಿದಾಗ ಇದು ಕರೆಕ್ಟ್ ಆ್ಯಪ್ಟ್ ಆಗುತ್ತೆ ಅಂತ ಇಟ್ಟಿದ್ದು. 2 ರೀಸನ್ ಇದೆ. 90s ಬಾರ್ನ್ ಕಿಡ್ ನಾವೆಲ್ಲರೂ ಅಂತ ಹೇಳಿ ಒಂದು, ತಿರ್ಗಾ ಇಲ್ಲಿ ಒಂದು ಡ್ರೀಮ್ ಬಾರ್ನ್ ಇನ್ 90s ಅಂತ ನಮ್ಮ ಸ್ಟುಡಿಯೋ ಲೋಗೋ ಒಳಗಡೆ ಇದೆ. ಅದೇನು ಗೊತ್ತಾ ಸರ್, ಶಂಕರ್ನಾಗ್ ಸರ್ ತೀರ್ಕೊಂಡಿರೋದು 1990s. ಅವ್ರು ತೀರ್ಕೊಂಡ ನಂತರ, ಅವ್ರ ಅಗಲಿಕೆ ನಂತರ ನಾವು ಯಾರು ಹುಟ್ಟೇ ಇಲ್ಲ ಸರ್, ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ದೀವಿ. ಎ ಡ್ರೀಮ್ ಬಾರ್ನ್ ಇನ್ 90s. ಅವ್ರ ಅಗಲಿಕೆ ನಂತರ ನಮ್ಗಳದೆಲ್ಲ ಕನ್ಸ್ಯೂರ್ ಆಯಿತು ಅಂತ. ಅದೇ ಒಂದು ವಿಚಾರ ಹೆಂಗೆ ತಾಗತ್ತೆ, ಒಬ್ಬ ವ್ಯಕ್ತಿಯ ವಿಚಾರ ಪ್ರಚಾರವಿಲ್ಲದೆ ಎಷ್ಟು ಅದ್ಭುತವಾಗಿ ಹಬ್ಬತ್ತೆ ಅನ್ನೋದಕ್ಕೆ ಸರ್ ಐಡಿಯಾಲಜಿ ಸರ್. ಅಂದರೆ ಆ ಮನುಷ್ಯ ಸರ್ ಇವಾಗ ನೀವು ಯಾರಿಗೋ ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿ ಇನ್ಸ್ಪೈರ್ ಮಾಡೋದೇ ಬೇಡ ಸರ್. ಇವತ್ತಿಗೆ ಮೋಟಿವೇಶ್ನಲ್ ಸ್ಪೀಕರ್ಸ್ ಅವಶ್ಯಕತೆನೇ ಇಲ್ಲ. ಯಾರೋ ಒಬ್ಬ ಸೂಪರಾಗಿ ಕೆಲಸ ಮಾಡ್ತಿದ್ರೆ ಆ ಮನುಷ್ಯನಿಗಿಂತ ದೊಡ್ಡ ಇನ್ಸ್ಪಿರೇಷನ್ನೇ ಬೇಡ.
ಕರೆಕ್ಟ್ ಅಲ್ಲ ಸರ್? ಇವಾಗ ಹೌದು. ರಕ್ಷಿತ್ ಸರ್ ಅವ್ರ ಸಿನಿಮಾ ಮಾಡಿ 3 ವರ್ಷ ಆಗಿದೆ. ಇವತ್ತಿಗೂ ಎಷ್ಟು ಜನ ಅವ್ರ ಸಿನಿಮಾಗೋಸ್ಕರ ಕಾಯ್ತಿದ್ದಾರೆ. ಎಷ್ಟೋ ಜನ ಇವಾಗ ನಾವೇ ನೋಡೋದಿಲ್ವ ಸರ್, ಈ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬರ್ಸ್ಗೆ ಒಂದಷ್ಟು ರಿಪೋರ್ಟರ್ಸ್ಗೆಲ್ಲ ಅವ್ರದ್ದು ವೀಡಿಯೋಸ್ ಎಲ್ಲ ಅವರೇ ರೆಕಾರ್ಡ್ ಮಾಡಿ ಕಳಿಸಿ ಪೋಸ್ಟ್ ಮಾಡಿ ಅಂತ ಹೇಳೋ ಸೆಲೆಬ್ರಿಟೀಸ್ ಇದ್ದಾರೆ. ಅವ್ರು ಇವತ್ತವರೆಗೂ ಯಾರ್ದಕ್ಕೂ ಅಂದರೆ ಯಾರೊಟ್ಟಿಗೂ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೂ ಎಷ್ಟೋ ಪೇಜಸ್ ಅಂದರೆ ಅವ್ರ ಕಂಬ್ಯಾಕ್ಗೆ ಕಾಯ್ತಿರೋದನ್ನ ಇವೊಂದು ನಾವು ಕಾಯ್ತಿದ್ದೇವೆ. ಅದು ಅಂದರೆ ನಮ್ಮ ಕೆಲಸ ಕರೆಕ್ಟಾಗಿದ್ದರೆ ಏನು ಬೇಕಾರಾಗುತ್ತೆ ಸರ್. ಇದನ್ನ ಹೇಳಬೇಕು ಬಿಡಬೇಕು ನಂಗೆ ಗೊತ್ತಾಗ್ತಿಲ್ಲ. ನೀವೊಂದು ಹೇಳ್ತಿದ್ರಲ್ಲ, ನಮ್ಮ ಅಮ್ಮನವರು ನಂಗೆ 50,000 ರೂಪಾಯಿ ಸಂಬಳ ಬರ್ತಿತ್ತು, 40,000 ರೂಪಾಯಿ ನಂಗೆ ಕೊಡ್ತೀನಿ, 10,000 ರೂಪಾಯಿ ಖರ್ಚಿಗೆ ಇಟ್ಕೊಳಪ್ಪ, ಉಳಿದ 40,000 ನಿಮ್ಗೆ ಮುಂದೆ ಕೊಡ್ತೀನಿ ಅಂತ ಅಂದಂಗೆ. ಆದರೆ ಅವತ್ತಿನ ಯತಿಗಳು ಇಡೀ ಊರನ್ನ ಭಿಕ್ಷಾಟನೆ ಮಾಡಿ ತನ್ನ ಜೋಳಿಗೆ ತುಂಬಿಸ್ಕೊಂಡ್ರೆ ಸಾಲದು, ನನಗಾಗಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರಂತ ಹೇಳಿ ಇಡೀ ಊರನ್ನ ಭಿಕ್ಷಾಟನೆ ಮಾಡಿ ಅಲ್ಲಿ ಬಂದಂಥ ಎಲ್ಲ ಥರದ ವಸ್ತುಗಳನ್ನು, ಭಕ್ತರು ಕೊಟ್ಟಂಥ ವಸ್ತುಗಳನ್ನು ತೆಗೆದುಕೊಂಡು ಅದನ್ನು ಮಕ್ಕಳಿಗೆ ಕೊಟ್ಟು ದಾಸೋಹದ ಜೊತೆಗೆ ಅಕ್ಷರ ದಾಸೋಹ ಮಾಡಿದ್ದಕ್ಕೆ ಅವರು ನಡೆದಾಡುವ ದೇವರಾಗಿ ಸಿದ್ಧಗಂಗಾ ಶ್ರೀಗಳು. ಅಂದರೆ ನಾವು ಬದುಕೋದು ಮುಖ್ಯ ಅಲ್ಲ, ಹೌದು ಸರ್, ನಮ್ಮಿಂದ 10 ಜನ ಬದುಕಬೇಕು ಅನ್ನೋ ವಿಷಯ. ಆ ಥರದ ಮೋಟಿವ್ಗಳಂತೂ ಈಗ ಸ್ಟುಡಿಯೋ ಅಂತ ಕಟ್ಟಿದ್ದೀವಿ, ಎಲ್ಲ ಮಾಡಬೇಕು ಅಂತ. ಈಗ ಚಿತ್ರರಂಗ ತುಂಬಾ ಕಷ್ಟದಲ್ಲಿದೆಯಲ್ಲ, ಇದ್ರಲ್ಲಿ ಯಾಕೆ ಅಂತ ಅನ್ಸಲ್ವ ನಿಮಗೆ ಸರ್? ನೀವು 1980s ಟೈಮಲ್ಲಿ ಇಂಡಸ್ಟ್ರಿ, ನಮ್ಮ ಕಂಪ್ಲೀಟ್ ಇಂಡಸ್ಟ್ರಿ ಚೆನ್ನೈಯಿಂದ ಬೆಂಗಳೂರಿಗೆ ಶಿಫ್ಟ್ ಆದಾಗ ಇಲ್ಲಿ ವ್ಯವಹಾರ ತುಂಬ ಕಮ್ಮಿ ಇತ್ತು. ಸೊ ರಿಮೇಕ್ಸ್ ಜಾಸ್ತಿ ಆಯಿತು. ಈ ಪ್ರೊಸೆಸ್ ಅಲ್ಲಿ ಏನಾಯ್ತು ಅಂದರೆ ಡಬ್ಬಿಂಗ್ನ ಬ್ಯಾನ್ ಮಾಡ್ಬಿಟ್ರು ಸರ್ ಅವರು. ಪವನ್ ಕುಮಾರ್ ಅವರು ಸರ್, ಎಕ್ಸಾಕ್ಟ್ಲಿ ಸರ್, ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಟು ಶೂಟ್ ಇನ್ FX3 ಇಸ್ ಪವನ್ ಕುಮಾರ್. ನಾವು 30 ಶಾರ್ಟ್ ಫಿಲ್ಮ್ ಮಾಡ್ತಾ ನಾನು ಹುಡುಕ್ತಿರೋದೇನು ಗೊತ್ತಾ ಸರ್, ಒಂದು ಒಳ್ಳೆ ಡೈರೆಕ್ಟರ್ಸ್ ಒಂದು 5 ಜನನ. ಇಷ್ಟು ಸೆಟಪ್ ಅಲ್ಲಿ ಒಂದು ಸಿನಿಮಾ ಮಾಡ್ಬೋದು, ಫ್ಯೂಚರ್ ಸಿನಿಮಾ. ನಾನು ಫೀಚರ್ ಫಿಲ್ಮ್ ಶೂಟ್ ಮಾಡ್ತಿರೋದು FX3 ಅಲ್ಲ ಸರ್.